ಮಹಾನುಭಾವ ಬರಬೇಕು. ಪಾಪವು ಏನನ್ನ ಅಷ್ಟ ಐಶ್ವರ್ಯ ಪ್ರೀತಿಯಲ್ಲಿ ಕುಳಿತಿತು. ಅಷ್ಟ ಐಶ್ವರ್ಯದ ತಾಯಿ ಈ ಚಾಮಯಾಸುತ ಅದಾವುದನ್ನು ಇಷ್ಟಪಡುವುದಲ್ಲ, ಅದು ನಿನಗೆ ತಿಳಿಯಲು ಅದರಲ್ಲಿ ಏನು ತಾಯಿ. ಈಗ ನಾವು ನಿಮ್ಮಲ್ಲಿ ಒಂದು ವಿಚಾರವನ್ನು ಚರ್ಚೆ ಮಾಡಲು ಬಂದಿದ್ದೇವೆ. ನನ್ನಲ್ಲಿ ಏನು ಕೇಳಲು ಬಂದಿರುವೆಯಾ? ಏನು ಬೇಕು ಕೇಳು. ಸಿರಿ ಬೇಕೆ, ಸಂಪತ್ತು ಬೇಕೆ, ಅಥವಾ ಪದವಿ ಬೇಕೆ? ನಾನು ಕೊಡಲು ಸಿದ್ಧರಾಗಿರುವೆನು. ಅದರ ಅವಶ್ಯಕತೆಯೂ ನನಗಿಲ್ಲ ತಾಯಿ. ಅದನ್ನು ನಿನ್ನಿಂದ ಭಕ್ತಿಗೆ ಭಂಗ ಬಂದಿದೆ, ಅದನ್ನು ನಿವಾರಿಸಬೇಕು ಅಷ್ಟೇ. ಏನು? ನನ್ನಿಂದ ನಿನ್ನ ಭಕ್ತಿಗೆ ಭಂಗ ಬಂದಿರುವುದು ಈಗೇನು ಪರ್ಯಾಸವೇನಿಸುತ್ತಾ? ಇದರಲ್ಲಿ ಪರ್ಯಾಸ್ಯವೇನು ಬಂತು ತಾಯಿ? ನೀವು ಇಂದು ಮುಂದು ಹರಿಯದ ಆ ಭೂಲೋಕದ ನರಮಾನವರಿಗೆ ನಿಮ್ಮ ಕೃಪಾ ಕಟಾಕ್ಷವನ್ನು ದಯಪಾಲಿಸಿದಿರಿ. ಆ ನರಮಾನವರು ಧರ್ಮವನ್ನು ಧಿಕ್ಕರಿಸಿ ಅಧರ್ಮದ ದಾರಿಯಲ್ಲಿ ನಡೆಯುತ್ತಾ ಇರುವರು. ಅದಕ್ಕೆ ನಾನೇನು ಮಾಡಬೇಕು? ಮಾಡುವುದಿಷ್ಟೇ ತಾಯಿ. ನೀನು ನೀಡಿರುವ ನಿನ್ನ ಕೃಪಾ ಕಟಾಕ್ಷವನ್ನು ಹಿಂತೆಗೆದುಕೊಳ್ಳಬೇಕು ಅಷ್ಟೇ. ಏನು? ಮಾತು ಕೊಡುವುದು, ಕೊಟ್ಟ ಮಾತು ನಿಂದಕ್ಕೆ ತೆಗೆದುಕೊಳ್ಳುವುದು, ಅದು ಪಾಮರರಿಗೆ ಯೋಗ್ಯವಾದ ಕೆಲಸವಯ್ಯ. ನಮ್ಮಂತ ದೇವತೆಗಳಿಗಲ್ಲ. ಆದರೆ ನಿನಗೇಕೆ ಮಾನವರ ಮೇಲೆ ಇಷ್ಟೊಂದು ಕೂಡಿದೆ? ನೀನು ಎಷ್ಟು ಹೇಳಿದರು ಕೊಟ್ಟ ಮಾತು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತಾಯಿ, ಮಿತಿ ಮೀರುತ್ತಿದೆ ನಿನ್ನ ಧರ್ಮದ ಮಾತುಗಳು. ಹೇಳುತ್ತಿರುವುದು ಯಾರೆನ್ನುವುದು ಅರ್ಥವಿದೆ ತಾನೇ? ಅರ್ಥ ಮಾಡಿಕೊಂಡಷ್ಟು ಮದುವೆಗಳೇ ಈ ಮಹಾಲಕ್ಷ್ಮಿ. ನಾನು ಯಾರು ಬಲ್ಲೆಯ? ಲೋಕಮಾತೆ. ಲೋಕ ಮಾತೆ, ನೀನು ಲೋಕ ಮಾತೆಯಾದರೆ ನಾನು ಲೋಕ ರಕ್ಷಕರೇ. ಇದು ನಿನಗೆ ಗೊತ್ತೇ? ಲೋಕಾಧಿಪತಿಗಳನ್ನು ತಟಸ್ಥಗೊಳಿಸಿದ ಮಾತ್ರಕ್ಕೆ ನೀನೇನು ಲೋಕಾಧಿಪತಿ? ಸಾಕು ಮಾಡುವ ನಿನ್ನ ಸೊಕ್ಕಿನ ಮಿತಿ ಮೀರುತ್ತಿದೆ ನಿನ್ನ ಧರ್ಮದ ಮಾತುಗಳು. ನೀವೇನಾದರೂ ಈ ಕಾರ್ಯಕ್ಕೆ ಒಪ್ಪದಿದ್ದರೆ ನಾನು ಕ್ರೂರನಾಗಿ ನಿಮ್ಮ ಎದುರಾಗಿ ನಿಲ್ಲಬೇಕಾಗಿತ್ತು. ಅಚ್ಚರ! ಛೀ ಮೂರ್ಖ, ಈ ಮಹಾಲಕ್ಷ್ಮಿಯ ಸಲುವಾಗಿ ನಿಲ್ಲಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಪರಿಣಾಮ ನೆಟ್ಟಿಗಾಗುವುದಿಲ್ಲ. ಓಕೆ? ತಾಯಿ, ಈಗೇನಾದರೂ ನನ್ನ ಕೋಪ ನನ್ನ ಕೋಪ